ಇದೇ ಮೊದಲ ಬಾರಿಗೆ ನಮ್ಮ ಕೆಇದಲ್ಲಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಏನಂತಂದರೆ ಡಿಫ್ರೆಂಟಾಗಿ ಶೆಡ್ಯೂಲ್ ಬಿಟ್ಟು ಪೋಸ್ಟ್ ಪ್ರೊಸೀಜರ್ ಅಂತ ಏನು ಕರಿತೀವಿ, ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ವರ್ಷ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗಿದ್ದೆ, ಒಂದೊಂದಾಗಿ ಹೇಳ್ತಾನೆ, ಕಂಪ್ಲೀಟಾಗಿ ವಾಚ್ ಮಾಡಿ ಆಯಿತಾ. ಸರಿ ನೋಡಿ, ಭಾಳ ಇಂಪಾರ್ಟೆಂಟು, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಡೇಟ್ಸ್ಗಳು ಓಕೆ, ಈಗ ಮುಂದೆ ಏನು ಹೇಳ್ತೀನಿ ಡೇಟ್ಸ್ಗಳನ್ನ ಇಂಪಾರ್ಟೆಂಟು ಕರೆಕ್ಟಾಗಿ ಇಟ್ಕೊಂತಂದರೆ ನೆನ್ಪಿಟ್ಕೊತ ಹೋಗ್ರಿ. ಆ ಡೇಟ್ ಒಳಗಡೆ ನಿಮ್ದೆಲ್ಲರೂ ಕೂಡ ಪ್ರೊಸೆಸ್ ಮುಗಿಬೇಕು. ಓಕೆ, ನಿನ್ನೆ ಕೆ ಡೈರೆಕ್ಟರ್ ಹೇಳಿದ್ರು ಮೆಡಿಕಲ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ 6ನೇ ತಾರೀಕು ಮೇಲೆ ಕೊಡ್ತೇನೆ ಅಂತ ಹೇಳಿದ್ರು. ಬಟ್ ಈಗ KCT ಸ್ಟೂಡೆಂಟು ಕೂಡ ಡಿಫ್ರೆಂಟಾಗಿ ಚಾಯ್ಸ್ ಎಂಟ್ರಿನ ಕೊಟ್ಟಿದ್ದಾರೆ. ಇದು ಅಂದರೆ ಸ್ಟೂಡೆಂಟ್ಸ್ ಹಿತದೃಷ್ಟಿಯಿಂದ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ಹಿತದೃಷ್ಟಿನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಪ್ರೊಸೆಸ್ ಮಾಡಿದ್ದಾರೆ. ಸರಿ, ಈಗ ಒಂದೊಂದಾಗಿ ಓದ್ಕೊಂಡು ಹೋಗ್ಬಿಡ್ತೀನಿ. ಈಗ ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, B ಫಾರ್ಮಾ, ಫಾರ್ಮಡಿ, BS ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO ಮತ್ತು AHS ಮುಂತಾದ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರದ ಶುಲ್ಕ ಪಾವತಿ ಮಾಡಿಕೊಳ್ಳಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮ ವಹಿಸಬೇಕು. ಅಂದರೆ ಏನಾದರೂ ಅಡ್ಮಿಷನ್ ಮಾಡ್ತೀನಪ್ಪ ಅಂತ ಅನ್ನೋದಂತಂದರೆ ಎಲ್ಲ ಕೋರ್ಸಸ್ಗಳು ಓಕೆ, KCT ಆ್ಯಂಡ್ ನೀಟ್ ಎಲ್ಲ ಕೋರ್ಸಸ್ಗಳನ್ನ ಈ ರೀತಿಯಾಗಿ ನೀವು ಮಾಡಬೇಕು ಅಂತ ಕೇಳಿದರು. ಒಂದು ವೇಳಾಪಟ್ಟಿ ಬಿಟ್ಟಿದ್ದಾರೆ. ಅಂದಂಗೆ ಏನಿದೆ ಶೆಡ್ಯೂಲಲ್ಲಿ ನೋಡೋದಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೀವು ಇದನ್ನ ಮೊದಲನೇ ಸುತ್ತಿನ ಸೀಟ್ಗಳನ್ನು ಹಂಚಿಕೆ ಮಾಡಲಾದ ಕೋರ್ಸ್ಗಳು ಯಾವೆಲ್ಲ ಕೋರ್ಸ್ಗಳು, ಮತ್ತು ಅವರಿಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಚಾಯ್ಸ್ ಎಂಟ್ರಿ ನಿಮಗೆ ಸ್ಟಾರ್ಟ್ ಮಾಡುವಂಥ ಡೇಟು, ಮತ್ತು ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದ ನಂತರ. ಅಂತಂದರೆ ಯಾರೆಲ್ಲ ಚಾಯ್ಸ್ 1 ಕೊಡ್ತಿರೋ, ಇದರಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದರು, ಅದರ ಚಾಯ್ಸ್ 1 ಮಾಡಿದ್ರು ಅಂತಂದರೆ ನೀವು ಪೇಮೆಂಟ್ ಮಾಡಿ ನೆಕ್ಸ್ಟ್ ಏನೇನೆಲ್ಲ ಮಾಡಬೇಕು ಇದನ್ನೆಲ್ಲನೂ ಕೂಡ ಇಲ್ಲಿರ್ತದೆ. ಓಕೆ ನೋಡಿ, ಇಲ್ಲಿ ಕರೆಕ್ಟ್ ಓದ್ಕೊರಿ. ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡುವುದು, ಶುಲ್ಕ ಪಾವತಿ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ವೆರಿಫಿಕೇಷನ್ ಸ್ಲಿಪ್ ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು. ಚಾಯ್ಸ್ 1 ಮಾಡಿ ನೀವು ಯಾರೆಲ್ಲ ಈಗ ಪೇ ಮಾಡ್ತಿರೋ ಅದ್ರ ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಳ್ತಿರೋ ಅದನ್ನು ತಗೊಂಡು ಯಾವಾಗ ಕಾಲೇಜ್ಗೆ ಹೋಗಿ ಯಾವ ಡೇಟ್ ಒಳಗಡೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗಬೇಕು, ಡೇಟ್ ಕೂಡ ಕೊಟ್ಟವ್ರೆ. ಸೊ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಇದೆ, ಕರೆಕ್ಟಾಗಿ ಕಳ್ಸ್ಕೊಂತ ಹೋಗಿ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಮೊದಲಿಗೆ ಬಂದುಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಗೆ ಏನು ಆಶ್ಚರ್ಯ ಅಂತಂದರೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಏನು ಮಾಡಿದ್ರು ಅಂತಂದರೆ ಈ ಮಧ್ಯಾಹ್ನನೇ ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಮಧ್ಯಾಹ್ನನೇ ಇವತ್ತು 2/8/2025 ಮಧ್ಯಾಹ್ನ 2 ಗಂಟೆಯಿಂದಲೇ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಅಂದರೆ ಆ್ಯಕ್ಚುಲಿ ಸ್ವಲ್ಪ ರಿಸಲ್ಟ್ ಬರಲಿಕ್ಕೆ ಲೇಟ್ ಮಾಡಿದೆ ಬಿಡಿ. ಓಕೆ, ಲಿಂಕ್ ಆಗಲೇ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡಿದ್ದೀನಿ. ಈಗ ಏನಂತಂದರೆ ಇಲ್ಲಿ ಯಾರೆಲ್ಲ ಇಂಜಿನಿಯರಿಂಗ್ ಈಗ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಓಕೆ, ಅವರು ನಿಮಗೆ ಅಂದರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಎಲ್ಲ ಒಂದು ಇಂಜಿನಿಯರ್ ಸ್ಟೂಡೆಂಟ್ಗೆ ಏನು ಮಾಡಿದಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಈಗಾಗಲೇ ಬಿಟ್ಟವ್ರೆ. ಬಟ್ ಲಿಂಕ್ ಎಲ್ಲಿ ಸಿಕ್ಕಿದೆ ಇನ್ನೂ ಕೂಡ ಬಂದಿಲ್ಲ. ಬಿಟ್ಟ ತಕ್ಷಣ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡೋದು ಅಂತ. ಅದಾದ ನಂತರ ಓಕೆ, ಚಾಯ್ಸ್ ಎಂಟ್ರಿಲಿ ನೀವು ಇನ್ ಕೇಸ್ ಇಂಜಿನಿಯರ್ ಸ್ಟೂಡೆಂಟಲ್ಲಿ ಇವತ್ತು ಯಾರು ಚಾಯ್ಸ್ ಎಂಟ್ರಿ ಮಾಡ್ತಾರಾ, ಚಾಯ್ಸ್ 1 2 3 4 ಕೊಡ್ತಾರಾ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಕೂಡ ಕಂಪ್ಲೀಟಾಗಿ ಡೌಟ್ಸ್ ಇತ್ತಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳಿದವರೇ ಹೇಳಿರ್ತಕ್ಕಂಥ ವೀಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ವೀಡಿಯೋ ನೋಡ್ಕೊಂಬನ್ರಿ. ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಆಗ್ತದೆ. ಓಕೆ, ಅದರಲ್ಲಿ ನೀವು ಇನ್ ಕೇಸ್ ಚಾಯ್ಸ್ 1 ಕೊಟ್ಟರೆ ಹೇಳ್ತೆ ನೋಡಿ, ಇದರಲ್ಲಿ ಯಾರಾದರೂ ಚಾಯ್ಸ್ 1 ಕೊಟ್ಟರೆ ನೀವೇನು ಮಾಡಬೇಕಾಗ್ತದ, ನೀವೇನು ಮಾಡಬೇಕು, ನೀವು ವೆರಿಫಿಕೇಷನ್ ಸ್ಲಿಪ್ ಅನ್ನೋ ಬದಲು ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದ ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಈ ಚಾಯ್ಸ್ 1 ಕೊಟ್ಟಾದ ತಕ್ಷಣ ನೀವು ಪೇ ಮಾಡಬೇಕಾಗ್ತದ. ಈಗ ನಿಮ್ಗೆ ಎಷ್ಟು ಫೀಸ್ ತೋರಿಸ್ತಾ ಇದೆ ನೋಡಿ. ಓಕೆ, ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತೀನಿ ಮೊದಲು, ಈ ಎಲ್ಲರೂ ಕೂಡ ಡಿಫ್ರೆಂಟು ನೋಡಿ, ಎಲ್ಲ ಕೋರ್ಸಸ್ ಕೂಡ ಡಿಫ್ರೆಂಟ್ ಡೇಟ್ಸ್ಗಳಿದ್ದಾವೆ. ಮೊದಲು ಇಂಜಿನಿಯರಿಂಗ್ ಅಷ್ಟೇ ಮಾತಾಡ್ತಿದ್ದೀನಿ ನಾನು ಸದ್ಯಕ್ಕೀಗ. ಈಗ ಚಾಯ್ಸ್ ಎಂಟ್ರಿ ನೀವು ಇವತ್ತೇ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲಿವರೆಗೂ ಕೂಡ ಮಾಡ್ಬೋದು ನೀವು ಚಾಯ್ಸ್ ಎಂಟ್ರಿ ಅಂತಂದರೆ ಅಪ್ ಟು ಓಕೆ ನೋಡಿ ಕಾಣಿಸ್ತಿದೆ 2/8/2025 ಮಧ್ಯಾಹ್ನ 3ರಿಂದ ಓಕೆ ಕಾಣಿಸ್ತಿದೆ. ಮಧ್ಯಾಹ್ನ 3ರಿಂದ ನೀವೇನು ಮಾಡ್ಬೋದು, ಈಗ ಅಪ್ ಟು ಎಲ್ಲಿವರೆಗೂ ಮಾಡ್ಬೋದು 8/8/2025 ಎಲ್ಲಿವರೆಗೂ ಅಂತ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಇದನ್ನೆಲ್ಲನೂ ಕೂಡ ಏನು ಮಾಡಿದ್ರಿ, ಚಾಯ್ಸ್ 1 ಕೊಟ್ಟಿದ್ರೆ ಅಂದರೆ ಚಾಯ್ಸ್ 1 ಕೊಟ್ಟಿದ್ರೆ ಏನು ಮಾಡಬೇಕು, ನೀವು ಏನು ಮಾಡಬೇಕು, ಪೇ ಮಾಡಬೇಕು. ಓಕೆ, ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕು. ಆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಾದ ನಂತರ 9/8/2025 ಸಾಯಂಕಾಲ 6 ಒಳಗಡೆ ಅಂದರೆ ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಆದ ತಕ್ಷಣ ನೀವು ಏನು ಮಾಡ್ತೀರಿ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊತೀರಾ. ನೀವು ನಾಳೆನೇ ಇವತ್ತೇನಾದ್ರು ಮಾಡ್ಕೊತಿದ್ರೆ ನಾಳೆನೇ ಹೋಗಿ ಅಡ್ಮಿಷನ್ ಮಾಡ್ಬೋದು, ಅಥವಾ ನಾಡಿದಾದ್ರೂ ಹೋಗ್ಬೋದು. ನಾಳೆ ಆ್ಯಕ್ಚುಲಿ ನಿಮಗೆ ಗೊತ್ತಿರುವ ಹಾಗೆ ಸಂಡೇ ಇದೆ. ಸೊ ಹಂಗಿದ್ರು ಕೂಡ ನೀವು ನಾಳೆ ದುಡ್ಡು ಪೇ ಮಾಡಲಿಕ್ಕೆ, ಇವತ್ತಂತರೂ ಸ್ಯಾಟರ್ಡೇ ಕೂಡ ಈಗಾಗಲೇ ಬ್ಯಾಂಕಿಂಗ್ ಅವರ್ಸ್ ಮುಗಿತಾ ಬಂದಿದೆ. ಇವತ್ತಂತರೂ ನೀವೇನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಸೊ ಇದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಮಂಡೇ ಆನ್ವರ್ಡ್ಸ್ ಏನು ಮಾಡ್ಬೋದು, ನೀವು ದುಡ್ಡು ಪೇ ಮಾಡ್ಬೋದು. ಅಂತಂದರೆ ಬ್ಯಾಂಕಿಂಗ್ ಅವರ್ಸ್ ಇರ್ತದೆ. ಸೊ ಎಷ್ಟೈತೆ ಹಂಗಾದ್ರೆ ಡೇಟು
2 ಇವತ್ತು, 3 ಸಂಡೇ, 4ಕ್ಕೆ ನಿಮ್ಮ ಸೋಮವಾರ ಇರ್ತದೆ. 4ನೇ ತಾರೀಕು ನೀವೇನು ಮಾಡ್ಬೋದು, ಆರಾಮ್ಸೆಗೆ 4ನೇ ತಾರೀಕು ಆರಾಮಾಗಿ ನೀವೇನು ಮಾಡಬಹುದು ಅಂತಂದರೆ, ನೀವು ದುಡ್ಡನ್ನ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ನ ಡೋ ಮಾಡಿಕೊಂಡು 5ಕ್ಕೆ ಹೋಗ್ತಿರೋ ಅಥವಾ 6ಕ್ಕೆ ಹೋಗ್ತಿರೋ ಅಥವಾ 7ಕ್ಕೆ ಹೋಗ್ತಿರೋ 8ಕ್ಕೆ ಹೋಗ್ತಿರೋ ಗೊತ್ತಿಲ್ಲ, ಬಟ್ ಬಿಫೋರ್ 9 ಒಳಗಡೆ, ಬಿಫೋರ್ 9 ಸಾಯಂಕಾಲ 6 ಗಂಟೆ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. ಇದು ಯಾರಿಗೆ, ಚಾಯ್ಸ್ 1ನ ಕೊಟ್ಟವ್ರಿಗೆ. ಇನ್ ಕೇಸ್ ಚಾಯ್ಸ್ 2 ಕೊಟ್ಟರೆ ಏನು ಮಾಡಬೇಕು, ಇನ್ ಕೇಸ್ ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿಯಾಗಿ ಹೇಳ್ತೀನಿ ನೋಡಿ, ನಿಮ್ಮ ಚಾಯ್ಸ್ 2 ಕೊಡೋರಿಗೆ ಯಾವುದೇ ರೀತಿಯಾಗಿ ಏನು ಅಂದರೆ ನಿಮ್ಗೆ ಏನು ಕೂಡ ಅಡ್ಮಿಷನ್ ಮಾಡಿಸುವ ಅವಶ್ಯಕತೆ ಇಲ್ಲ, ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ, ಆಯಿತಾ. ಸರಿ, ಈಗ ಇಂಜಿನಿಯರಿಂಗ್ ಗೊತ್ತಾಯ್ತು ಅನ್ಕೊತೀನಿ. ನೆಕ್ಸ್ಟ್ ಈಗ ಅಗ್ರಿಕಲ್ಚರು, ವೆಟರ್ನರಿ ಮತ್ತು ಬಿ ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸಸ್, ಇಷ್ಟು 4 ಕೋರ್ಸಸ್ಗೆ ಒಮ್ಮೆಲೆ ಹೇಳ್ತಿದ್ದಾರೆ. ನಿಮಗೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಚಾಯ್ಸಸ್ ಎಂಟ್ರಿ ಮಾಡಲಿಕ್ಕೆ ಯಾವಾಗ ಡೇಟ್ ಬಿಡ್ತಾರೆ, 4/8/2025 ಬೆಳಗ್ಗೆ 11ರಿಂದ, ಅಂದರೆ 4/8/2025 ಬೆಳಗ್ಗೆ 11ರಿಂದ ಯಾರಿಗಾದ್ರೂ ಇಷ್ಟು ಕೋರ್ಸಲ್ಲಿ ಯಾವುದಾದ್ರೂ ಅಲಾಟ್ಮೆಂಟ್ ಆಗಿದ್ದರೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ಅಪ್ ಟು ಎಲ್ಲಿವರೆಗೂ ಕೂಡ ಮಾಡ್ಬೋದು. ನೀವು 8/8/2025 ಯಾವಾಗ ಬೇಕಾದರೂ ಮಾಡ್ಕೋಬೋದು. ಓಕೆ, 4ನೇ ತಾರೀಕು ಏನು ಮಾಡ್ಬೋದು, ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ನೀವು ಪೇ ಮಾಡೋದು ಯಾವಾಗ, 4ರಿಂದ 8ನೇ ತಾರೀಕು ಒಳಗಡೆ. ಅದರಲ್ಲೇ ನೀವು 4ಕ್ಕೆ ಚಾಯ್ಸ್ ಎಂಟ್ರಿ ಮಾಡ್ತಿರೋ ಅಥವಾ 5ಕ್ಕೆ ಚಾಯ್ಸ್ ಎಂಟ್ರಿ ಮಾಡ್ತಿರೋ ಗೊತ್ತಿಲ್ಲ, ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ಏನಾಗ್ತದೆ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಆಗ್ತದೆ. ಆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು ಬಿಫೋರ್ 9/8/2025 ಇಷ್ಟರ ಒಳಗಡೆ ಏನಪ್ಪ ಅಂತಂದರೆ ನೀವು ಅಡ್ಮಿಷನ್ ಮಾಡ್ಕೊಂಬರ್ಬೇಕು. ನಿಮಗೆ ಸೀಟ್ ಸಿಕ್ಕೋ. ಇಲ್ಲಿ ಯಾರು ಹೇಳ್ತಿದ್ದೀನಿ, ಚಾಯ್ಸ್ 1ನ ಕೊಟ್ಟವ್ರಿಗೆ, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಟ್ಟವ್ರಿಗೆ ಏನಿಲ್ಲ, ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಏನಾಗ್ತದೆ, ಇದೆಲ್ಲ ಕೂಡ ಪ್ರೊಸೆಸ್ ಕನ್ಸಿಡರ್ ಆಗ್ತದೆ. ಓಕೆ, ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ಇಲ್ಲಿ ನೋಡಿ, ಯೋಗ ಮತ್ತು ನ್ಯಾಚುರೋಪತಿ, BPT, BPO ಮತ್ತು AHS ಮತ್ತು ಆರ್ಕಿಟೆಕ್ಚರ್, ಇಷ್ಟು ಕೋರ್ಸಸ್ಗಳಿಗೂ ಕೂಡ ಸೇಮ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಯಾವಾಗ ಮಾಡ್ತಾರೆ, ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡಲ್ಲ, ನಾಳೆ ಸ್ಟಾರ್ಟ್ ಮಾಡಲ್ಲ, ಮತ್ತು 4ನೇ ತಾರೀಕು ಸ್ಟಾರ್ಟ್ ಮಾಡಲ್ಲ, 5ನೇ ತಾರೀಕು ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ 11 ಗಂಟೆ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊತಾರೆ. ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಅದರಲ್ಲಿ ಇನ್ ಕೇಸ್ ಚಾಯ್ಸ್ 1ನ ಕೊಟ್ಟರೆ, ಚಾಯ್ಸ್ 1 ಕೊಟ್ಟರೆ ಏನು ಮಾಡ್ಕೊತೀರಿ, 5/8/2025 ಚಾಯ್ಸ್ ಎಂಟ್ರಿ ಒಬ್ಬೊಬ್ಬರು 11 ಗಂಟೆಗೆ ಮಾಡ್ಬೋದು ಅಥವಾ 12 ಗಂಟೆ ಮಾಡ್ಬೋದು. ಬಟ್ 1 ಗಂಟೆಯಿಂದ ಏನು ಮಾಡ್ಬೋದು ನೀವು ಅಂತಂದರೆ, ಇನ್ ಕೇಸ್ 11ಕ್ಕೆ ಮಾಡ್ತಿರೋ 12ಕ್ಕೆ ಮಾಡ್ಬೋದು. ಬಟ್ ಪೇ ಮಾಡೋದು ಯಾವಾಗ, ಮಧ್ಯಾಹ್ನ 1 ಗಂಟೆ ಅಂತ ಹಿಡಿದ್ಬಿಟ್ಟು ನೋಡಿ ಎಲ್ಲಿವರೆಗೂ ಕಾಣಿಸ್ತಿದೆ, 11/8/2025 ಇಷ್ಟರೊಳಗಡೆ ನೀವು ಏನು ಮಾಡೋದು, ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು. ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡ್ಕೋಬೇಕು ಇಷ್ಟರೊಳಗಡೆ. ಅದಾದ ತಕ್ಷಣ 2 ಕೂಡ ಆಯಿತಾ, ಯಾವಾಗ ಬಿಫೋರ್ 12/8/2025 ಒಳಗೆ ಸಂಜೆ 6 ಗಂಟೆ ಒಳಗಡೆ ಏನಪ್ಪ ಅಂತಂದರೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕು. ಯಾರಿಗೆ, ಇದು ನಿಮಗೆ. ನೆಕ್ಸ್ಟ್ BS ನರ್ಸಿಂಗ್ದವ್ರಿಗೂ ಕೂಡ ನೋಡಿ, ನಿಮಗೆ 2ನೇ ತಾರೀಕು ಇವತ್ತು ಆನ್ ಮಾಡಲ್ಲ, ನಾಳೆನೂ ಕೂಡ ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬಿಡಲ್ಲ. ಆ್ಯಂಡ್ ನಿಮಗೆ 4ನೇ ತಾರೀಕು ಕೂಡ ಬರಲ್ಲ ಅಥವಾ 5 ಬರಲ್ಲ. ಒಮ್ಮೆಲೆ 6ನೇ ತಾರೀಕು ನಿಮ್ಗೆ ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಎನೇಬಲ್ ಮಾಡ್ತಾರೆ. ಯಾರಿಗೆಲ್ಲ BS ನರ್ಸಿಂಗ್ ಸೀಟ್ ಸಿಕ್ಕೈತೋ ನಿಮಗೆ ನೀವೇನು ಮಾಡಬೇಕು, ಚಾಯ್ಸ್ ಎಂಟ್ರಿನ 6/8/2025 ಬೆಳಗ್ಗೆ 11ಕ್ಕೆ ಅವರು ಕೂಡ ಸೇಮ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ನೀವು ಬೆಳಗ್ಗೆ 11ಕ್ಕೆ ಮಾಡ್ತಿರೋ, 12ಕ್ಕೆ ಮಾಡ್ತಿರೋ ಅಥವಾ 1 ಗಂಟೆ ಮಾಡ್ತಿರೋ ಅಥವಾ 6ನೇ ತಾರೀಕು ಬಿಟ್ಟು 7ನೇ ತಾರೀಕು ಮಾಡ್ತಿರೋ, ಯಾವಾಗಾದ್ರೂ ಮಾಡಿರಿ. ಬಿಫೋರ್ 11/8/2025 ಒಳಗಡೆ ಮಾಡಿರಿ. ಪೇ ಮಾಡಬೇಕಾಗ್ತದ. ನಿಗದಿಪಡಿಸ್ತಾರೆ ಎಷ್ಟು ಫೀಸು ಅಂತಂದು ಈಗ ಹೇಳ್ತಾರೆ. ಕೇದವರು ಲಿಂಕ್ ಕೂಡ ಬಿಡ್ತಾರೆ, ಯಾವ ರೀತಿ ಪೇ ಮಾಡೋದು, ಚಲನ್ ಡೌನ್ ಮಾಡ್ಕೊಳ್ಳೋಕೆ ಕೂಡ ಲಿಂಕ್ನ ಬಿಡ್ತಾರೆ, ಕೇದವರೇ ಬಿಡ್ತಾರೆ, ಆಯಿತಾ. ಅದನ್ನು ಪೇ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ನೀವು ಯಾರೆಲ್ಲ ಚಾಯ್ಸ್ 1ನ ಕೊಟ್ಟಿರ್ತೀರೋ ಅವರಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಬರ್ತದ. ಯಾರಿಗೆ ಚಾಯ್ಸ್ 1 ಕೊಟ್ಟವ್ರಿಗೆ ಮೊದಲು ಚಲನ್ ಡೌನ್ ಮಾಡ್ಕೊಂಡು ದುಡ್ಡು ಪೇ ಮಾಡಬೇಕು. ಅದಾದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಅದನ್ನ ತಗೊಂಡು ಬಿಫೋರ್ 12/8/2025 ಸಂಜೆ 6 ಗಂಟೆ ಒಳಗಡೆ ನೋಡಿ, ಇವರು ನಿಮ್ಗೆ ಒಂದಿನ ಚಾಯ್ಸ್ ಎಂಟ್ರಿ ಎಷ್ಟೇನು ಮಾಡಿದ್ರೆ ಅಷ್ಟೇ. ಬಟ್ ಅಡ್ಮಿಷನ್ ಟೈಮ್ 12 ಇದೆ, ಏನು ಕೂಡ ಏರುಪೇರಾಗಿಲ್ಲ, ಅದು ತಲೆಟ್ಕೋರಿ. ಆ್ಯಂಡ್ ಸೇಮ್ ಯಾರಿಗೆ, ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ ಇವರಿಗೆ 6ನೇ ತಾರೀಕು ಮೇಲೆ ಅಂತ ಹೇಳಿದ್ರು. ಗುಡ್. ಓಕೆ, 7ನೇ ತಾರೀಕು ಮಾಡಿದ್ದು ಇನ್ನೂ ಕೂಡ ಒಳ್ಳೆಯದಾಗಿದೆ ನಮಗೆ. 7ನೇ ತಾರೀಕು ಏನಾಗ್ತಿದೆ ನೋಡಿ, ಮೆಡಿಕಲ್ಲು ಮತ್ತು ಡೆಂಟಲ್ಲು ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ 7ನೇ ತಾರೀಕು ಏನು ಮಾಡ್ತಾರೆ, ಆಗಸ್ಟ್ 7ಕ್ಕೆ ನಿಮ್ಗೆ ಎನೇಬಲ್ ಮಾಡ್ತಾರೆ ಚಾಯ್ಸ್ ಎಂಟ್ರನ್ನ. ಅದರಲ್ಲಿ ಚಾಯ್ಸ್ 1ನ ಕೊಟ್ಟರೆ, ಚಾಯ್ಸ್ 1ನ ಕೊಟ್ಟವ್ರು ಏನು ಮಾಡಬೇಕು, ದುಡ್ಡು ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ 11/8/2025 ಲಾಸ್ಟ್ ಡೇಟ ಕೊಡ್ತಾರೆ. ನೀವು ನೋಡಿ 7ನೇ ತಾರೀಕು ಚಾಯ್ಸ್ ಎಂಟ್ರಿ ಮಾಡಿ ಅವತ್ತೇ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಅವತ್ತೇ ಬೇಕಾದರೂ ಕೂಡ ಅಡ್ಮಿಷನ್ ಆಗ್ಬೋದು. ಓಕೆ, 12/8/2025 ಅದು ಯಾರು ಚಾಯ್ಸ್ 1ನ ಕೊಟ್ಟರು. ಬಟ್ ಚಾಯ್ಸ್ 2 ಕೊಟ್ಟರೆ, ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ಸೇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ, ಆಯಿತಾ. ಆ್ಯಂಡ್ ಇಲ್ಲಿ ನೋಡಿ ಕಾಣಿಸಿದೆ, ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿ ಲಭ್ಯವಿರುವ ಸೀಮಿತ ಸಮಯವನ್ನು ನಿಗದಿ ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ. ಮೀನ್ಸ್ ಅರ್ಥ ಮಾಡ್ಕೋರಿ. ಈಗ ಏನಾಗುತ್ತಪ್ಪ ಅಂತಂದರೆ, ಈ ಬ್ಯಾಂಕಲ್ಲಿ ನಿಮಗೆ ದುಡ್ಡು ಪೇ ಮಾಡಲಿಕ್ಕಾಗಲ್ಲ. ಓಕೆ, ಈಗ ಕೆಲವೊಂದಿಷ್ಟು ಏನು ಮಾಡ್ಬೋದು ಅಂತಂದರೆ, ಕೆಲವೊಂದು ಯೂನಿವರ್ಸಿಟಿಗಳು ಏನು ಮಾಡ್ಬೋದು, ನಿಮಗೆ ಮಂಡೇ ಹಾಲಿಡೇ ಕೊಡ್ಬೋದು. ಓಕೆ, ಬಟ್ ಹಾಗಂತ ಮಂಡೇ ಹಾಲಿಡೇ ಅಂತಂದರೆ ನಿಮ್ಗೆ ಹಾಲಿಡೇ ಇರಲ್ಲ. ಏನಪ್ಪ ಅಂತಂದರೆ ಸಂಡೇ ಅಂತಾರೆ ಸದ್ಯಕ್ಕಂತ ನಿಮ್ಗೆ ಗೊತ್ತಿದೆ. ಓಕೆ, ಸಂಡೇ ಅಂತರೂ ಸದ್ಯಕ್ಕಂತ ಏನಿದೆ ನಿಮಗೆ, ಈಗ ಬ್ಯಾಂಕಿಂಗ್ ಅವರು ವರ್ಕ್ ಮಾಡಲ್ಲ, ಬ್ಯಾಂಕ್ ದುಡ್ಡು ಪೇ ಮಾಡಲೇಬೇಕು ನೀವು. ಬ್ಯಾಂಕಿಗೆ ಸಂಡೇ ಇರಲ್ಲ ಅಂತಂದರೆ
ಏನು ಮಾಡ್ತಾರೆ, ಹೌದಲ್ವಾ? ಸೊ ಹಂಗಾಗಿ ನೀವು ದುಡ್ಡ ಪೇ ಮಾಡಿಬಿಟ್ಟು ನೀವು ಮೇ ಬಿ ಈಗ ನಿಮಗೆ ಬರುವಂಥ ಮುಂದಿನ ದಿನಗಳಲ್ಲಿ ಅಂತಂದರೆ ಮೀನ್ಸ್ ಈಗ ಮುಂದೆ ಈ ಶನಿವಾರ ಅಂತೂ ಮುಗೀತು, ನೆಕ್ಸ್ಟ್ ಏನಾದರೂ ಶನಿವಾರ ಭಾನುವಾರ ಕೆಲವೊಂದಿಷ್ಟು ಏನಾದರೂ ಕಾಲೇಜಸ್ ಇದ್ದರು ಅಂದರೆ ಕಾಲೇಜಸ್ ನೀವು ಅಡ್ಮಿಷನ್ ಹೋಗ್ತೀರ ಅಂತಂದರೆ ಅವ್ರು ರಜೆ ಇರಲ್ಲ, ಆನೆ ಇರ್ತವೆ, ನಿಮಗೋಸ್ಕರ ಅಡ್ಮಿಷನ್ಗೆ ಓಪನ್ ಇಟ್ಟಿರ್ತಾರೆ ಆಯಿತಾ. ಸೊ ನಿಮ್ಗೆ ಏನು ಮಾಡಿರಿ ಬೆಟರ್, ಸೋಮವಾರದಿಂದ ಯಾರ್ದು ಇಂಜಿನಿಯರ್ ಸ್ಟೂಡೆಂಟ್ ಏನು ಮಾಡ್ತಾರೆ ಅಥವಾ ಇವತ್ತು ವೇಟ್ ಮಾಡಿರಿ, ಮನೇಲಿ ಕೂತು ಯೋಚನೆ ಮಾಡ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಿರಿ. ಆ್ಯಂಡ್ ಹೆಂಗಿದ್ರು ಕೂಡ ಸೋಮವಾರ ಮೇಲೇ ಎಲ್ಲರದು ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತಿದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ ಮಾತ್ರ ಅಂತಂದರೆ ಇವತ್ತು ಸ್ಟಾರ್ಟ್ ಆಗಿದೆ. ಬೆಟರ್ ಚಾಯ್ಸ್ ಎಂಟ್ರಿ ಮಾಡೋದು ನೀವು ಕೂಡ ಸೋಮವಾರ ಮಾಡ್ಕೊಂಬಿಡಿ. ಓಕೆ, ಅಂದರೆ ಸೋಮವಾರ ಮಾಡಿದರೆ ಚಾಯ್ಸ್ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಟೈಮ್ ಕೂಡ ಸಫಿಷಿಯೆಂಟ್ ಟೈಮ್ ಸಿಗ್ತದ. ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ನಿಮಗೆ ಪೇ ಮಾಡಿದ ತಕ್ಷಣ ಪೇ ಕೂಡ ಬ್ಯಾಂಕೆಲ್ಲ ಕೂಡ ಓಪನ್ ಇರ್ತದೆ. ಬ್ಯಾಂಕಿಗೆ ದುಡ್ಡು ಪೇ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಅದನ್ನೆಲ್ಲನೂ ಕೂಡ ತಗೊಂಡೋಗಿ 9-8 ಓಕೆ, ನೀವು 2ನೇ ತಾರೀಕು ಬಿಟ್ಟು 4ನೇ ತಾರೀಕು ಮಾಡಿದ್ರು ಸಹಿತ 5ನೇ ತಾರೀಕು 6ನೇ ತಾರೀಕು 7, 8, 9 ಭಾಳಷ್ಟು ಟೈಮ್ ಸಿಗ್ತದೆ. ಸೊ ಮೊದಲು ಓಕೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಕೊಟ್ಟಿದ್ದಾರೆ. ಸೊ ಹುಷಾರಾಗಿ ಮಾಡಿ, ಇನ್ನೂ ಕೂಡ ಇವ್ರಿಗೆ ಟೈಮ್ ಇದೆ. ನಿಮ್ಗೆ ಇನ್ನೂ ಕೂಡ ಈಗ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ ಅದ್ರ ಬೇಸ್ ಮೇಲೆ ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ಈಗ BS ನರ್ಸಿಂಗ್ ಮಾಡೋರು ಇರ್ತಾರೆ, ಕೆಲವೊಂದಿಷ್ಟು ಹುಡುಗರು ಈಗ ಇಂಜಿನಿಯರ್ ಸಿಕ್ಕೈತೆ ಅವ್ರಿಗೆ ಇವತ್ತು ಎನೇಬಲ್ ಮಾಡಿರ್ತಾರೆ. ಈಗ ಕೆಲವೊಂದಿಷ್ಟು ಹುಡುಗರು BS ನರ್ಸಿಂಗ್ ಮಾಡ್ಬೇಕಂತ ಇರ್ತಾರೆ, ಬಟ್ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿರ್ತದೆ. ಅವ್ರಿಗೆ ಕೂಡ ಏನಪ್ಪ ಅಂತಂದರೆ ಸದ್ಯಕ್ಕೆ ಬಟ್ ಅವ್ರಿಗೆ ಏನಪ್ಪ ಅಂದರೆ ಈಗ BS ನರ್ಸಿಂಗ್ ಮಾಡ್ಬೇಕಂತ ಇರ್ತಾರೆ, ಬಟ್ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಈಗ ಅವಾಗ ಏನಾಗ್ತದೆ, ಈಗ ಓಪನ್ ಆಗಿಬಿಟ್ಟಿರ್ತದೆ. ಬಟ್ ಇವಾಗ ನೋಡಿ ಈಗ ಏನಾಗ್ತದ, ಈಗ ಇಂಜಿನಿಯರಿಂಗ್ ಮಾಡ್ಬೇಕಂತ ಇರ್ತಾರೆ, ಬಟ್ BS ನರ್ಸಿಂಗ್ ಅಲಾಟ್ಮೆಂಟ್ ಆಗಿರ್ತದೆ. ಬಟ್ ನಿಮಗೆ ಚಾಯ್ಸ್ ಎಂಟ್ರಿ ಇವತ್ತೇ ಸ್ಟಾರ್ಟ್ ಮಾಡಲ್ಲ, ಅವತ್ತು 6ನೇ ತಾರೀಕು ಮಾಡ್ತದೆ. ಅಂದರೆ ಯಾರಿಗೆಲ್ಲ ಸೀಟ್ ಸಿಕ್ಕಿರ್ತದೋ ಅವ್ರಿಗೆ ಆ ಒಂದು ಕೋರ್ಸ್ಗಳಿಗೆ ಅವ್ರಿಗೆ ಮಾತ್ರ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಡೀಟೇಲ್ಡಾಗಿ ಇದ್ರ ಬಗ್ಗೆ ಇನ್ನೊಂದು ಟೈಮ್ ನಿಮಗೆ ಲೈವ್ ಬಂದು ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಮಾಡ್ತೀನಿ. ಇದಿಷ್ಟು ಡೇಟ್ಸ್ಗಳನ್ನು ಬೇಕಿದ್ರೆ ಸ್ಕ್ರೀನ್ಶಾಟ್ ಹೊಡ್ಕೋರಿ, ಅಥವಾ ಈಗಾಳಿ ಇದು ಫೋಟೋನು ಕೂಡ ಅದ್ರ ಕೆ ವೆಬ್ಸೈಟಲ್ಲಿ ಕೂಡ ಬಿಟ್ಟಿದ್ದಾರೆ. ಹುಷಾರು ಓಕೆ, ಯಾಕಂದರೆ ಚಾಯ್ಸ್ ಎಂಟ್ರಿ ಒನ್ ಟೈಮ್ ಮಾಡೋದಿರ್ತದೆ. ಇನ್ ಕೇಸ್ ಚಾಯ್ಸ್ ಒನ್ನ ಕೊಟ್ಟರೆ ಅಡ್ಮಿಷನ್ ಆಗಲೇಬೇಕು ಈ ಡೇಟ್ ಒಳಗಡೆ. ಓಕೆ, ಆ್ಯಂಡ್ ಇಲ್ಲಿ ಒಂದು ಹೇಳ್ತಿದ್ರೆ ನಿಮಗೆ ನೆಕ್ಸ್ಟ್ ಸ್ಯಾಟರ್ಡೇ ಮತ್ತು ಸಂಡೇ ಏನಿದೆ ಅಂತಂದ್ರೆ ಕಾಲೇಜ್ ಓಪನೇ ಇರ್ತವೆ. ಯಾಕಂತಂದರೆ ನಿಮ್ಮ ಅಡ್ಮಿಷನ್ ಮಾಡಿಸೋಗೋಸ್ಕರನೇ ಅವ್ರು ಓಪನ್ ಮಾಡ್ತಾರೆ, ಯಾವುದೇ ರೀತಿ ರಜೆ ಇರಲ್ಲ. ಕೆಲವೊಂದು ಹೇಳ್ಬೋದು ನಾವು ಸ್ಯಾಟರ್ಡೇ ಸಂಡೇ ಹೋಗಿರ್ತೀವಿ, ಕಾಲೇಜ್ ರಜೆ ಇರಲ್ಲ, ಈಗ ಓಪನೇ ಇರ್ತವೆ. ನಿಮ್ಮ ಅಡ್ಮಿಷನ್ಗೋಸ್ಕರನೇ ಅವ್ರು ಕೂತಿರ್ತಾರೆ ಆಯಿತಾ. ಈಗೇನು ಮಾಡಿರಿ, ಸೋಮವಾರದಿಂದ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡಿರಿ ಬೆಟರ್. ಯಾಕಂತಂದರೆ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಬರ್ತದೆ. ಅಂದರೆ ಅವಸರ ಮಾಡಬೇಡಿ ಅಂತಿದ್ನಲ್ಲ, ಇಲ್ಲಿ ಅವಸರ ಮಾಡಲೇಬೇಕು. ಸೋಮವಾರ ಮೇಲೆ ಎಲ್ಲರೂ ಕೂಡ ಬ್ಯುಸಿನೇ ಇರಬೇಕು. ಯಾರು ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ ನಿಮ್ಮ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತ ಇವತ್ತು ಆನ್ ಮಾಡಿದ್ದಾರೆ. ಇನ್ ಕೇಸ್ ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡಿರಿ. ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಬರ್ತದೆ. ದುಡ್ಡು ಪೇ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಹೇಳಿದಾರೆ ಶುಲ್ಕ ಪಾವತಿ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕಡಿಮೆ ಅಮೌಂಟ್ ತೋರಿಸ್ತಂತಂದರೆ ನೀವು ಆನ್ಲೈನ್ ಕೂಡ ಪೇಮೆಂಟ್ ಮಾಡ್ಬೋದು ಅಂತ ಕೇಳಿದವ್ರು ಹೇಳಿದ್ರೆ, ಪೇಮೆಂಟ್ ಮೆಥಡ್ನ ತೋರಿಸ್ಬೇಕು ಕೇಳಿದವರು. ನಿಮ್ಗೆ ಯಾವ ರೀತಿ ಮಾಡಬೇಕು ಪೇಮೆಂಟ್ ಮೆಥಡ್ ಎಲ್ಲನೂ ಕೂಡ ಲೈವ್ ಡೆಮೋ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ಅವಸರ ಮಾಡಿಬಿಟ್ಟು ಹಿಂಗೆಗೋ ಮಾಡ್ಲಿಕ್ಕೆ ಹೋಗ್ಬಿಟ್ಟು. ಬಟ್ ಇಷ್ಟು ಡೇಟ್ಸ್ಗಳು ಸದ್ಯಕ್ಕೆ ಗೊತ್ತಿರಲಿ ನಿಮಗೆ. ಯಾವಾಗ ಚಾಯ್ಸ್ ಎಂಟ್ರಿ ನೀವು ಸ್ಟಾರ್ಟ್ ಮಾಡ್ಕೋಬೇಕು, ಎಲ್ಲಿವರೆಗೂ ಕೂಡ ಮಾಡಬೇಕು, ನಮಗೆ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಯಾವಾಗ ಹೋಗಿ ಅಡ್ಮಿಷನ್ ಆಗಬೇಕು, ಇದಿಷ್ಟು ಕೂಡ ಲೈವ್ ಡೆಮೋ ಮಾಡೇ ತೋರಿಸ್ತಿದ್ದೀನಿ. ಅಂದರೆ ಚಾಯ್ಸ್ ಎಂಟ್ರಿ ಮಾಡೋ ವಿಧಾನ ಯಾವ ರೀತಿ ಅದನ್ನ ಲೈವ್ ಡೆಮೋ, ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೋ ಮಾಡ್ಕೊಳ್ಳೋದು ಮೆಥಡ್ ಅದನ್ನು ಕೂಡ ಲೈವ್ ಡೆಮೋ ತೋರಿಸ್ತೀನಿ. ಓಕೆ, ವರಿ ಮಾಡ್ಕೊಬೇಡಿ, ಪ್ರತಿಯೊಂದರೂ ಕೂಡ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ವರಿ ಮಾಡ್ಕೊಬೇಡಿ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆಗಿದೆ ಅಂತಂದು. ಬಟ್ ಎಲ್ಲ ಏನು ಕಾಂಪ್ಲೆಕ್ಸ್ ಆಗಿಲ್ಲ. ಬಟ್ ಕೋರ್ಸ್ ವೈಸ್ ಏನು ಮಾಡಿದ್ರೆ ಸಪ್ರೇಟಾಗಿ ಡೇಟ್ಸ್ಗಳನ್ನ ಬಿಟ್ಟಿದ್ದಾರೆ ಹೊರತು ಕೇಳಿದವರು ಸ್ವಲ್ಪ ಏನೋ ಅಷ್ಟೇನು ಅನಿಸಿಲ್ಲ. ಬಟ್ ನಿಮ್ಗೆ ಅನಿಸುತ್ತೆ, ಯಾಕಂದರೆ ಎಲ್ಲರದ್ದು ಒಂದೇ ಟೈಮ್ ಇಲ್ಲ, ಅವ್ರದ್ದು ಒಂಥರ ನಮ್ದು ಒಂಥರ ಅನಿಸುತ್ತೆ. ಚಾಯ್ಸ್ 2 ಕೊಟ್ಟವರು 3 ಕೊಡೋರು ಏನಪ್ಪ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಏನು ಕೂಡ ಪ್ರೊಸೆಸ್ ಇರಲ್ಲ. ಚಾಯ್ಸ್ 2, 3 ಕೊಟ್ಬಿಟ್ರೆ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಅರ್ಥ ಮಾಡ್ಕೋಬೇಕು. 12ನೇ ತಾರೀಕುವರೆಗೂ ಕೂಡ ಇದು ಒಂದು ಹೇಳ್ದಂಗೆ ನಾವು 12ನೇ ತಾರೀಕುವರೆಗೂ ಕೂಡ ನಡೀತೆ. ಇದು ಫಸ್ಟ್ ರೌಂಡ್ ಅಂತ ಹೇಳ್ದಂಗೆ 12ನೇ ತಾರೀಕುವರೆಗೂ ಕೂಡ ಇದು ಫಸ್ಟ್ ರೌಂಡ್ ನಡೀತದ. ಆ್ಯಂಡ್ ಸೆಕೆಂಡ್ ರೌಂಡು 15ನೇ ತಾರೀಕು ಮೇಲ್ಗಡೆ ನಡೀತದ. ಸೆಕೆಂಡ್ ರೌಂಡು 15ನೇ ತಾರೀಕು ಮೇಲೆ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರೆಲ್ಲ ಚಾಯ್ಸ್ 2 ಕೊಟ್ಟವರು. ಚಾಯ್ಸ್ 1 ಕೊಟ್ಟವ್ರು ಮಾತ್ರ ಇದೆಲ್ಲನೂ ಕೂಡ ಕನ್ಸಿಡರ್ ಆಗ್ತಾ ಇದೆ ಆಯಿತಾ. ಸರಿ, ಇದ್ರ ಬಗ್ಗೆ ಇನ್ನೊಮ್ಮೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.